ಫೋಟೋಗ್ರಫಿ ಇತಿಹಾಸದ ಬಗ್ಗೆ ನಿಮಗೆಷ್ಟು ಗೊತ್ತು? ಪ್ರಶ್ನೆ: ಫೋಟೋಗ್ರಫಿ ಎಂಬ ಪದದ ಅರ್ಥವೇನು? ಉತ್ತರ: ಬೆಳಕಿನಿಂದ ಬರೆಯುವುದು ಅಥವಾ ಬೆಳಕಿನಿಂದ ಚಿತ್ರಿಸುವುದು. ಪ್ರಶ್ನೆ: ಕ್ಯಾಮೆರಾ ಅಬ್ಸ್ಕ್ಯೂರಾ ಪರಿಕಲ್ಪನೆಯನ್ನು ಮೊದಲು ಪರಿಚಯಿಸಿದವರು ಯಾರು? ಉತ್ತರ: ಚೀನೀ ತತ್ವಜ್ಞಾನಿ ಮೋಜಿ ಮೊಸೈ. ಪ್ರಶ್ನೆ: ಮೊದಲ ಸ್ಥಿರ ಛಾಯಾಚಿತ್ರವನ್ನು ತೆಗೆದ ಕೀರ್ತಿ ಯಾರಿಗೆ ಸಲ್ಲುತ್ತದೆ? ಉತ್ತರ: ಜೋಸೆಫ್ ನೈಸೆಫೋರ್ ನೀಪ್ಸ್. ಪ್ರಶ್ನೆ: ಡಾಗೆರೋಟೈಪ್ ಪ್ರಕ್ರಿಯೆಯನ್ನು ಕಂಡುಹಿಡಿದವರು ಯಾರು? ಉತ್ತರ: ಲೂಯಿಸ್ ಡಾಗೆರ್. ಪ್ರಶ್ನೆ: ಫೋಟೋಗ್ರಫಿಯನ್ನು ಸಾರ್ವಜನಿಕವಾಗಿ ಯಾವಾಗ ಪರಿಚಯಿಸಲಾಯಿತು? ಉತ್ತರ: 1839ರಲ್ಲಿ. ಪ್ರಶ್ನೆ: ನೆಗೆಟಿವ್ಗಳಿಂದ ಬಹುಪ್ರತಿಗಳನ್ನು ಮಾಡುವ ಕ್ಯಾಲೋಟೈಪ್ ಪ್ರಕ್ರಿಯೆಯನ್ನು ಅಭಿವೃದ್ಧಿಪಡಿಸಿದವರು ಯಾರು? ಉತ್ತರ: ವಿಲಿಯಂ ಹೆನ್ರಿ ಫಾಕ್ಸ್ ಟಾಲ್ಬಾಟ್. ಪ್ರಶ್ನೆ: ಮೊದಲ ಕಲರ್ ಛಾಯಾಚಿತ್ರವನ್ನು ತೆಗೆದ ಕೀರ್ತಿ ಯಾರಿಗೆ ಸಲ್ಲುತ್ತದೆ? ಉತ್ತರ: ಜೇಮ್ಸ್ ಕ್ಲರ್ಕ್ ಮ್ಯಾಕ್ಸ್ವೆಲ್. ಓದುಗರಿಗೆ ಉಪಯೋಗವಾಗಲಿ. ದಯವಿಟ್ಟು